ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಬುಧವಾರದ ವಿಡಿಯೋ. ಆದರೆ ನಾನು ಈ ವಿಡಿಯೋನ ನಿನ್ನೆ ಎಡಿಟ್ ಮಾಡಿ ಹಾಕಬೇಕಿತ್ತು. ಆದರೆ ನಮ್ಮ ಮನೆ ಹತ್ರ ಬೋರ್ ತೆಗಿತಾ ಇದ್ದಾರೆ. ಇವಾಗ ಸಮ್ಮರ್ ಎಲ್ಲ ಬಂತು ನೋಡಿ, ನೀರಿಂದೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ. ಅದರಿಂದ ಪಕ್ಕದಲ್ಲೇ ಬೋರ್ ತೆಗಿತಾ ಇರೋದ್ರಿಂದ ಸೌಂಡು, ಅದರಿಂದ ನಾನು ಬೇಡ ನಿನ್ನೆ ಎಡಿಟ್ ಮಾಡೋದು ಅಂಥೇಳಿ ವಿಡಿಯೋ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಎಡಿಟ್ ಮಾಡಿ ವಿಡಿಯೋ ಹಾಕೋಣ ಅಂಥೇಳಿ ವಿಡಿಯೋ ಎಲ್ಲ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಒಂದು 9:30 ಅನಿಸುತ್ತೆ, 9 o'clock 9:30 ಆ ಟೈಮಲ್ಲಿ ಸ್ಟಾಪ್ ಆಗಿದೆ. ಅದರಿಂದ ಇವತ್ತು ಏನಾದರೂ ಸೌಂಡ್ ಏನಾದರೂ ಬೋರ್ ತೆಗಿತಾ ಇದ್ದರೆ ಇವತ್ತು ಕೂಡ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡ್ತಾ ಇರಲಿಲ್ಲ. ಸ್ಟಾಪ್ ಆಗಿರೋದ್ರಿಂದ ವಿಡಿಯೋನೇ ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೂ ನಿಮಗೆ ಅದು ಏನದು ಪೈಪೆಲ್ಲ ತೆಗಿತಾ ಇರೋದೆಲ್ಲ ಸೌಂಡ್ ಕೇಳಿಸ್ಬೋದು. ಹಾಗೆ ಕೇಳಿಸಿದ್ರೆ ಅಷ್ಟೊಂದೇನು ಕೇಳಿಸಲ್ಲ ಅನ್ಕೋತೀನಿ. ಯಾಕೆಂದರೆ ಯಾವಾಗಲೋ ಒಂದು ಸರಿ ಈ ಪೈಪೆಲ್ಲ ತೆಗಿತಾರೆ ಅಷ್ಟೇ, ಆ ಪೈಪ್ದೆಲ್ಲ ಸೌಂಡ್ ಆಗ್ತಾ ಇರುತ್ತೆ. ಓಕೆ. ಹಾಗೆ ನೋಡಿ, ನಮ್ಮ ಗುಮ್ಮಿ ಯಾವ ಥರ ಕೌಶಿ ನಿದ್ದೆ ಮಾಡ್ತಾ ಇದ್ದಾನೆ. ಅಲ್ಲಿ ಬಂದ್ಬಿಟ್ಟು ಯಾವ ರೀತಿ ನಾಮ ಅದು ನಿದ್ದೆ ಮಾಡ್ತಾ ಇದೆ. ಇವಳು ಮಾತ್ರ ಈ ಪ್ಲೇಸ್ ಬಿಟ್ಟು ಎಲ್ಲೂ ಹೋಗಲ್ಲ, ಆ ಪ್ಲೇಸಲ್ಲೇ ನಿದ್ದೆ ಮಾಡುವಂಥದ್ದು. ಆ ಪ್ಲೇಸಿಂದ ಬೇರೆ ಕಡೆ ಹೋಗುವಂಥದ್ದು ಆ ಥರ ಎಲ್ಲ ಏನಿಲ್ಲ. ಅದೊಂದೇ ಜಾಗದಲ್ಲೇ ನಿದ್ದೆ ಮಾಡ್ತಾ ಇರುತ್ತೆ ಅದು ಯಾವಾಗಲೂ ಅಷ್ಟೇ. ಅದು ಮತ್ತು ಇಲ್ಲಾಂದರೆ ದಿವಾನ್ ಕಟ್ ಹತ್ರ ಸೈಡಲ್ಲಿ ಅಷ್ಟೇ. ಟೈಮ್ ಬಂದು ಇವಾಗ 9:30. ಇವಾಗ ಮೋಹನ್ ಮಾಮ ಹೊರಟರು. ಹಾಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಕಸ ಎಲ್ಲ ಕೌಶಿ ಕೈಲಿ ಕಳಿಸಿದ್ದೀನಿ, ತೊಗೊಂಡೋಗಿ ಕೊಟ್ಬಿಟ್ಟು ಬಾ ಅಂತೇಳಿ. ಇವಾಗ ತಿಂಡಿ ಆಯಿತು. ಇವಾಗ ಸಮ್ಮರೆಲ್ಲ ಬರ್ತಾ ಇರೋದ್ರಿಂದ ಇನ್ನೇನಿದ್ರು ಲೈಟ್ ಫುಡ್ಗಳನ್ನ ತಿನ್ನಬೇಕು. ಯಾವ ಥರ ಅಂದರೆ ಲೈಟಾಗಿರಬೇಕು. ಮೊಸರು ಅನ್ನ ಮತ್ತು ಚಪಾತಿ ಎಲ್ಲ, ಮತ್ತು ಮುದ್ದೆ ಹೆವಿಯಾಗಿ ತಿನ್ನುವಂಥದ್ದು. ಮುದ್ದೆ ಚಪಾತಿನೂ ಅಷ್ಟೇ ತಿನ್ಬೋದು. ಆದರೆ ಏನಾಗ್ಬಿಡುತ್ತೆ ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅಂದರೆ ಹೊಟ್ಟೆ ಹಸಿತಾ ಇರುತ್ತೆ ಸಮ್ಮರಲ್ಲಿ, ಮತ್ತು ಊಟ ಸೇರಲ್ಲ. ತಿನ್ನಬೇಕು ಅಂತ ಆಸೆ ಆಗುತ್ತೆ, ಆದರೆ ಸೇರೋದಿಲ್ಲ ಊಟ. ಚಳಿಗಾಲ ಅಥವಾ ಮಳೆಗಾಲ ನೋಡಿ, ಅಂಥ ಟೈಮಲ್ಲಿ ಹೊಟ್ಟೆ ಹಸಿತಾ ಇದ್ರೂ ನಮಗೆ ತಿನ್ನಬೇಕು ಅನಿಸುತ್ತೆ. ಮತ್ತು ತಿಂತೀವಿ, ಏನೂ ಆಗಲ್ಲ. ಇದಾಗಲ್ಲ ಸಮ್ಮರಲ್ಲಿ. ತಿನ್ನಬೇಕು ಅನಿಸುತ್ತೆ, ಮತ್ತು ಸುಸ್ತಾಗುತ್ತೆ, ಆದರೆ ಊಟ ಸೇರೋದಿಲ್ಲ. ಅದಕ್ಕೆ ಮಜ್ಜಿಗೆ ಅನ್ನ ಎಲ್ಲ ಏನೇ ಫುಡ್ ತಿಂದ್ರೂ ಸ್ವಲ್ಪ ಲೈಟಾಗಿ ತಿನ್ನಬೇಕು. ಆಮೇಲೆ ಚಿಕನ್ನು, ಫಿಶ್ಶು ಈ ಥರದ್ದೆಲ್ಲ ಸ್ವಲ್ಪ ತಿನ್ನಬೇಕು, ಆದರೆ ಸ್ವಲ್ಪ ಕಡಿಮೆ ತಿನ್ನಬೇಕು. ತಿನ್ನಲೇಬಾರ್ದು ಆ ಥರ ಎಲ್ಲ ಏನಿಲ್ಲ, ಅಂದರೆ ಸ್ವಲ್ಪ ಆದಷ್ಟು ಕಡಿಮೆ ತಿನ್ನಬೇಕು. ಯಾಕೆಂದರೆ ಈ ಸಮ್ಮರ್ ಬರ್ತಾ ಇರೋದ್ರಿಂದ ಇವಾಗ ಹೆಚ್ಚಾಗಿ ಏನು ಕಾಯಿಲೆಗಳು ಜಾಸ್ತಿ ಬರುತ್ತೆ ಅಂದರೆ ವಾಂತಿ, ಬೇದಿ ಈ ಥರ ರೋಗಗಳು ಜಾಸ್ತಿ ಆಗುತ್ತೆ. ಅದರಿಂದ ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಅಂದರೆ ತಿನ್ನಬೇಕು, ಫುಲ್ಲು ನಿಲ್ಲಿಸ್ಬಿಡಿ ಅಂತಲ್ಲ, ಕಡಿಮೆ ಮಾಡಿ ಅಷ್ಟೇ. ಓಕೆ. ಇವಾಗ ನಾನು ಒಂದಷ್ಟು ತೋರಿಸ್ತೀನಿ. ಹಾಗೆ ಈಗ ಸಮ್ಮರೆಲ್ಲ ಬರ್ತಾ ಇರೋದ್ರಿಂದ ಈ ಥರ ಏನಂದರೆ ವಾಂತಿ ಆಗೋದು, ಅಂದರೆ ನಮ್ಮ ಬಾಡಿಯಲ್ಲಿ ಹೀಟಿನ ಪದಾರ್ಥಗಳನ್ನ ನಾವು ಜಾಸ್ತಿ ತಿಂದಾಗ ಏನಾಗುತ್ತೆ ಅಂದರೆ ವಾಂತಿ, ಬೇದಿ ಈ ಥರದ್ದೆಲ್ಲ ಸ್ಟಾರ್ಟ್ ಆಗೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನೇ ತಿಂದ್ರೂ ಸ್ವಲ್ಪ ಲೈಟಾಗಿ ತಿನ್ನಿ. ಹಾಗೆ ತಿನ್ನಬೇಕು ಅನಿಸಿದ್ರೂ, ಹೊಟ್ಟೆ ಹಸಿತಾ ಇದ್ರೂ, ಸುಸ್ತಾಗ್ತಿದ್ರು ತಿನ್ನೋ ಮನಸ್ಸೇ ಆಗಲ್ಲ. ಅಂದರೆ ಊಟ ಸೇರೋದಿಲ್ಲ. ಸಮ್ಮರಲ್ಲಿ ಇದೇ ಥರನೇ ಆಗೋದು. ಅದಕ್ಕೆ ಲೈಟಾಗಿ ತಿಂಡಿನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೇ. ಮಜ್ಜಿಗೆ ಅಂತೂ ಚೆನ್ನಾಗಿ ಕುಡೀರಿ. ಮಜ್ಜಿಗೆ ಅನ್ನ ಮತ್ತು ಲೈಟಾಗಿ ಏನಾದರೂ ಮೊಸರು ಅನ್ನ ಈ ಥರದ್ದು ಅಷ್ಟೇ. ಓಕೆ. ಇವಾಗ ಏನಂದರೆ ಸಕ್ಕರೆ ಎಲ್ಲ ಇದೆ, ತಂದಿಟ್ಕೊಂಡಿದ್ದೆ. ಅಂದರೆ ನಾನು ಸಕ್ಕರೆ ಎಲ್ಲ ತಂದರೆ 1.5 kg 2 kg ಆ ಥರ. ಆದರೆ ಸಕ್ಕರೆ ಸ್ವಲ್ಪ ಕಡಿಮೆನೇ ಯೂಸ್ ಆಗುವಂಥದ್ದು. ಏಕೆಂದರೆ ನಾನು ಬ್ಲ್ಯಾಕ್ ಟೀ ಎಲ್ಲ ಮಾಡಿದ್ರೆ, ಗ್ರೀನ್ ಟೀ ಮಾಡಿದ್ರೂ ಸ್ವಲ್ಪ ಬೆಲ್ಲನೇ ಯೂಸ್ ಮಾಡ್ತೀನಿ. ಸಕ್ಕರೆ ಕಡಿಮೆನೇ ಯೂಸ್ ಮಾಡ್ತಾಯಿದ್ದು. ಇವಾಗ ಸಮ್ಮರ್ ಬಂದಿರೋದ್ರಿಂದ ಆದಷ್ಟು ಹೀಟಿನ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಅಂಥೇಳಿ. ಬೆಲ್ಲ ಬಂದು ಹೀಟ್ ಅಲ್ವಾ, ಅದರಿಂದ ಸಕ್ಕರೆನೇ ಯೂಸ್ ಮಾಡೋಣ ಅಂಥೇಳಿ. ಅದು ನಾವಂತೂ ಸ್ವಲ್ಪ ಕಾಫಿ, ಟೀ ಏನೇ ಮಾಡಿದ್ರೂ ಸ್ವಲ್ಪ ಸಕ್ಕರೆ, ಸ್ವೀಟಿನ ಅಂಶ ಏನೇ ಹಾಕಿದ್ರು ಅಷ್ಟೇ, ಅಂದರೆ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಸ್ವೀಟ್ ಜಾಸ್ತಿ ಆದ್ರೂ ಅಷ್ಟೇ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ ನಮಗೆ. ಅದರಿಂದ ಲೈಟಾಗಿರುತ್ತೆ. ಏನಾದರೂ
ನಾನು ಮೋನ್ಮಮ್ಮ ಕುಡ್ಕೊಬಿಡ್ತೇವೆ. ಅಂದರೆ ಕಾಫಿ ಟೀ ಇರ್ಬೋದು ಲೈಟಾಗಿದ್ರು. ಕೌಶಿ ಮಾತ್ರ ಸ್ವೀಟ್ ಕಡಿಮೆ ಆದ್ರೂ ಸ್ವಲ್ಪ ಹೋಗ್ಬಿಟ್ಟು ಸಕ್ಕರೆ ಹಾಕ್ಕೊಂಡು ಮತ್ತೆ ಕುಡಿತಾನೆ. ಸ್ವೀಟ್ ಜಾಸ್ತಿ ಆದ್ರೂ ಕೂಡ ಕುಡಿಯೋಕ್ಕಾಗಲ್ಲ. ಸಪ್ಪೆ ಇದ್ದರೆ ಕುಡ್ಕೋಬೋದು, ಜಾಸ್ತಿ ಆಗಿಬಿಟ್ರಂತೂ ಕುಡಿಯೋದಕ್ಕೆ ಆಗಲ್ಲ. ಅದರಿಂದ ಇತ್ತೀಚೆಗೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕಾಫಿ ಟೀಗೆಲ್ಲ ಅಷ್ಟೇ. ಹಾಗೆ ಇತ್ತು ಸಕ್ಕರೆ ಎಲ್ಲ ತಂದಿರೋದು, ಸ್ವಲ್ಪ ಹಾಕಿ ಡಬ್ಬದಲ್ಲಿ ಇಟ್ಟಿದ್ದೆ, ಅದು ಖಾಲಿ ಆಗ್ತಾ ಬಂತಲ್ಲ, ಅದಕ್ಕೆ ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇವಾಗ ಫೆಬ್ರವರಿ ಆದಮೇಲೆ ಮತ್ತೆ ಒಂದು ಸರಿ ಏನೆಲ್ಲ ಖಾಲಿಯಾಗಿದೆ ನೋಡಿಕೊಂಡು ಮತ್ತು ಡಿ ಮಾರ್ಟಿಗೆಲ್ಲ ಹೋಗ್ಬಿಟ್ಟು ಒಂದಷ್ಟು ಸಾಮಾನುಗಳನ್ನೆಲ್ಲ ತೊಗೊಬರಬೇಕು. ಇವಾಗ ಸದ್ಯಕ್ಕಿದೆ, ತುಂಬ ಏನು ಖಾಲಿಯಾಗಿದೆ ಅಂತಲ್ಲ, ಏನಾದರೂ ಖಾಲಿ ಆದರೆ ಆಮೇಲೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂಥೇಳಿ. ಒಂದೊಂದು ಖಾಲಿ ಆಗ್ತಾ ಬರ್ತಾ ಇರುತ್ತೆ ನೋಡಿ, ಅದಕ್ಕೆ ಫೆಬ್ರವರಿ ಮುಗೀಲಿ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಏನಂದರೆ ಏನಾದರೂ ಒಂದು ಎಕ್ಸ್ಟ್ರಾ ತೊಗೊಬಿಡ್ತೀವಿ ನಾವು. ಇದನ್ನೇ ತೊಗೋಬೇಕು ಅಂದ್ಕೊಂಡು ಹೋಗಿರ್ತೀವಿ ನೋಡಿ, ಅದನ್ನು ತೊಗೊಳ್ತೀವಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಸಾಮಾನುಗಳನ್ನ ತೊಗೊಬಿಟ್ಟಿರ್ತೀವಿ. ಅದಕ್ಕೆ ಆದಷ್ಟು ಈ ಥರ ಮಾಲ್ಗಳಿಗೆ ಹೋಗ್ತೀನಿ, ಆದರೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ. ಇವಾಗ ಏನೋ ಒಂದು ನೋಡ್ತೀವಿ, ಅದು ಇಷ್ಟ ಆಗಿಬಿಡುತ್ತೆ, ಅವಾಗ ಬಿಟ್ಟು ಬರೋಕ್ಕೂ ಮನಸ್ಸಿರಲ್ಲ, ತರೋದಕ್ಕೂ ಮನಸ್ಸಿರಲ್ಲ. ಆ ಥರ ಆದ್ರೂ ಲಾಸ್ಟಿಗೆ ತೊಗೊಬಿಡೋಣ ಬಿಡು ಅಂದ್ಬಿಟ್ಟು ತೊಗೊಬಿಡ್ತೀವಿ ಆ ಥರ. ಅದಕ್ಕೆ ನಾನು ಫೆಬ್ರವರಿ ಕಂಪ್ಲೀಟ್ ಆದಮೇಲೆ ಹೋಗಿ ತರೋಣ ಅಂತೇಳಿ. ಹಾಗೇನಾದರೂ ಸಣ್ಣ ಪುಟ್ಟದೇನಾದರೂ ಖಾಲಿ ಆದರೆ ನಾನು ಇಲ್ಲೇ ಸಣ್ಣ ಪುಟ್ಟ ಅಂಗಡಿಗಳಿರುತ್ತಲ್ಲ, ಅಲ್ಲೇ ಹೋಗಿ ಕೌಶಿಕ್ ಕೈಯಲ್ಲಿ, ಇಲ್ಲಾಂದರೆ ಮೋನ್ಮಮ್ಮ ಬರಬೇಕಾದ್ರೆ ಮೋನ್ಮಮ್ಮನ ಕೈಯಲ್ಲಿ ತರಿಸುವಂಥದ್ದು. ಮೋನ್ಮಮ್ಮ ಅವಾಗ ಹೇಳ್ತಾರೆ, ನಿನ್ನೆ ಒಂದು ಹೇಳ್ದೆ ಇವತ್ತೊಂದು ಹೇಳ್ತಿದ್ಯಾ, ಒಟ್ಟಿಗೆ ಹೋಗಿ ತರೋದಲ್ವ ಅಂತೇಳಿ. ಅದಕ್ಕೆ ಒಂದೊಂದೇ ಖಾಲಿಯಾಗಿರೋದು, ಅದನ್ನು ತೊಗೊಬನ್ನಿ ಅಂತ ಹೇಳ್ಬಿಡ್ತೀನಿ ಆ ಥರ. ಓಕೆ, ಸಕ್ಕರೆ ಖಾಲಿಯಾಗಿರಲಿಲ್ಲ, ಸ್ವಲ್ಪ ಇತ್ತು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಆ ಬಾಕ್ಸನ್ನು ಎತ್ತಿಟ್ಟೆ. ಹಾಗೆ ಮೆಣಸಿನ್ಕಾಯಿ ನಾವು ಉಪ್ಸಾರು ಖಾರ ಅದು ಮಾಡುವಾಗ ಅದು ಕೂಡ ಖಾಲಿ ಆಗ್ತಾ ಇರುತ್ತೆ. ಅದು ಒಂದು ಅರ್ಧ ಕೆಜಿಯಷ್ಟು ತರಿಸಿದ್ದೆ, ಅದು ಡಬ್ಬದಲ್ಲಿ ಸ್ವಲ್ಪ ಇತ್ತು, ಮತ್ತು ಕವರಲ್ಲಿ ಸ್ವಲ್ಪ ಇತ್ತಲ್ವ, ಅದನ್ನು ಕೂಡ ಹಾಕ್ಬಿಡೋಣ ಅಂಥೇಳಿ ಅದನ್ನು ಕೂಡ ಹಾಕಿಟ್ಟೆ. ಅದಾದಮೇಲೆ ನೆಕ್ಸ್ಟು ಇದು ಬಂದು ಸ್ಟೀಲ್ ಬಾಕ್ಸು, ಈ ಚಕ್ಕೆ ಲವಂಗ ಈ ಥರ ಇಟ್ಕೊಳ್ಳುವಂಥದ್ದು. ಫಸ್ಟ್ ಇದು ನನ್ನ ಹತ್ರ ಪ್ಲಾಸ್ಟಿಕ್ ಬಾಕ್ಸು 2 ಒಂದೇ ಥರ ಇತ್ತು. ಒಂದರಲ್ಲಿ ಪೌಡ್ರೆಲ್ಲ ಇಟ್ಕೊಳ್ಳುವಂಥದ್ದು ಮಾಡಿದೆ, ಅಂದರೆ ಈ ಜೀರಾ ಪೌಡರು, ಪೆಪ್ಪರ್ ಪೌಡರು ಈ ಥರದ್ದೆಲ್ಲ ಇಟ್ಕೊಂಡಿದ್ದೆ. ಅದಾದಮೇಲೆ ಇನ್ನೊಂದರಲ್ಲಿ ಈ ಥರದ್ದು ಚಕ್ಕೆ ಲವಂಗ ಆ ಥರದ್ದು ಇಟ್ಕೊಂಡಿದ್ದೆ. ಅದೇನಾಯಿತು ಅಂದರೆ ಚೈತ್ರ ಇದು ನಾನು ಯೂಸ್ ಮಾಡಲ್ಲ, ನೀನು ತೊಗೊಂಡೋಗು. ಅವಳು ಪ್ಲಾಸ್ಟಿಕ್ದು ಟಪ್ಪರ್ ವೇರ್ದು ತರಿಸ್ಕೊಂಡ್ಳು, ಅದಕ್ಕೆ ನನಗೆ ಇದು ಕೊಟ್ಲು. ನಾನು ಸ್ಟೀಲ್ ಚೆನ್ನಾಗಿದೆ ಅಂಥೇಳಿ ತೊಗೊಬಂದೆ. ಇದೇನಾಗುತ್ತೆ, ಇದ್ರ ಮೇಲೆ ಒಂದು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ನ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ತೆಗಿಬೇಕು, ಹಾಕಬೇಕು, ಪ್ಲೇಟ್ ಬೇಡ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಅದೇನಾಗುತ್ತೆ, ಹಾಗೆ ಕ್ಲೋಸ್ ಮಾಡಿಟ್ರೆ ಈ ಮೆಣಸು ಮತ್ತು ಲವಂಗ ಅದೆಲ್ಲ ಏನಿದೆ ಅದೆಲ್ಲ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಒಳಗಡೆ ಎಲ್ಲ, ಅಂದರೆ ಆ ಬಾಕ್ಸ್ ಏನಿದೆ ಒಳಗಡೆ ಬೌಲ್ಗಳು, ಆ ಬೌಲಿಂದ ಹೊರಗಡೆ ಬರುತ್ತೆ ಆ ಥರ. ಆ ಪ್ಲೇಟ್ ಕ್ಲೋಸ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ನನಗೆ ಆ ಪ್ಲೇಟು ಹಾಕಿದಾಗ ಹೆವಿ ಅನಿಸುತ್ತೆ ಬಾಕ್ಸು, ಅದಕ್ಕೆ ಪ್ಲೇಟ್ ಬೇಡ ಅಂದ್ಬಿಟ್ಟು ಆ ಥರ ಮಾಡಿರೋದು ನಾನು. ಅದರಿಂದ ಅದೇನಾಗುತ್ತೆ, ನಾವು ಓಪನ್ ಮಾಡಿ ಮತ್ತೆ ಇಟ್ಟಾಗ ಮತ್ತೆ ಒಂದಷ್ಟು ಚೆಲ್ಲಿರುತ್ತೆ, ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದಷ್ಟೇ. ಹಾಗೆ ಲವಂಗ ಕೂಡ ಅಷ್ಟೇ, ಅಂಗಡಿಯಲ್ಲಿ ಅಷ್ಟು ಚೆನ್ನಾಗಿರಲ್ಲ ನನಗೆ. ಡಿಮಾರ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದಕ್ಕೆ ಡಿಮಾರ್ಟಲ್ಲೇ ತಂದಿದ್ದೆ. ಏನಾದರೂ ಸಡನ್ನಾಗಿ ಖಾಲಿ ಆದಾಗ ಅಂಗಡಿಯಲ್ಲಿ ತರಿಸೋದಲ್ವ, ಅಲ್ಲಿ ಒಂದೊಂದ್ಸರಿ ಚೆನ್ನಾಗಿ ಸಿಗುತ್ತೆ, ಒಂದೊಂದ್ಸರಿ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಈ ಕೌಶಿನೆಲ್ಲ ಕಳಿಸಿರ್ತೀನಲ್ಲ, ಅವನು ಯಾವ್ದು ಕೊಡ್ತಾರೆ ಅದನ್ನು ತೊಗೊಬಂದ್ಬಿಟ್ಟಿರ್ತಾನೆ. ನೋಡು ಚೆನ್ನಾಗಿದೆ ತೊಗೊಬ, ಚೆನ್ನಾಗಿಲ್ಲ ಅಂದರೆ ತರಬೇಡ ಅಂದರೆ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲಮ್ಮ. ಕೇಳ್ತೀನಿ ಯಾವ್ದು ಕೊಡ್ತಾರೋ ಅದು ತರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾನು ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿರ್ತೀನಿ. ನಾನು ಡಿಮಾರ್ಟಿಗೆ ಈ ಥರ ಮಾಲಿಗೆಲ್ಲ ಹೋದಾಗ ನನಗೆ ಅಲ್ಲಿ ಚೆನ್ನಾಗಿದೆ ಕ್ವಾಲಿಟಿ, ಅದನ್ನು ತೊಗೊಬರ್ತೀನಿ ಆ ಥರ. ಚಕ್ಕೆ ಲವಂಗನೂ ಅಷ್ಟೇ ಪ್ಯಾಕೆಟು ಆ ಥರ ತರ್ತೀನಿ. ಚಕ್ಕೆನೂ ಅಷ್ಟೇ ಒಂದು ಪ್ಯಾಕೆಟ್ ತಂದುಬಿಡ್ತೀನಿ. ಅದೇನಾಗುತ್ತೆ, ಉದ್ದ ಇರುತ್ತಲ್ಲ, ಅದಕ್ಕೆ ಅದನ್ನು ಈ ಪಲಾವ್ಗೆ ಇದಕ್ಕೆ ಹಾಕ್ಬೇಕಾದ್ರೆ ಅಥವಾ ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕ್ಬೇಕಾದ್ರೆ ಕಟ್ ಮಾಡಿ ಹಾಕ್ಬೇಕು. ಆವಾಗ ಏನಾಗುತ್ತೆ, ಅದಕ್ಕೆ ಟೈಮ್ ಕೊಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಅಂದರೆ ಬಾಕ್ಸಿಗೆಲ್ಲ ಹಾಕುವಾಗ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ನನಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಕಟ್ ಮಾಡಿ ಕಲ್ಲಲ್ಲಿ ಸ್ವಲ್ಪ ಪಟ್ ಅಂತ ಸ್ವಲ್ಪ ಹೊಡೆದ್ರೆ ಸಾಕೋದು, ಸ್ವಲ್ಪ ಪುಡಿ ಥರ ಆಗುತ್ತೆ. ಅದನ್ನು ಆ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ಆ ಥರ. ಅದು ನನಗೆ ಬೆಸ್ಟು. ಚಕ್ಕೆ ಲವಂಗ ಎಲ್ಲ ಇರ್ಬೋದು,
ಈ ಥರ ಪ್ಯಾಕೆಟ್ ಎಲ್ಲ ತಂದಿಟ್ಕೊಬಿಟ್ರೆ ಖಾಲಿ ಆದ ತಕ್ಷಣ ಆ ಥರ ಹಾಕ್ಕೊಬಿಡ್ತೀನಿ. ಮತ್ತು ಕ್ವಾಲಿಟಿ ಚೆನ್ನಾಗಿರೋ ಕಡೆ ತಂದಿಟ್ಕೊಂಡ್ರೆ ಚೆನ್ನಾಗೂ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನು ಸಮ್ಮರ್ ಬಂತು ಅಂತ ಹೇಳಿದೆ. ಇದು ಬಂದು ಉದ್ದಿನಕಾಳು. ಇದು ಬಾಡಿಗೆ ಅಂದರೆ ದೇಹಕ್ಕೆ ತಂಪು, ಅದರಿಂದ ಇದೆ ಇದು ಕಾಳು ತುಂಬ. ಇದು ಬಂದು ಮೈನಾ ಕೊಟ್ಟಿದ್ಲು ನನಗೆ. ಅವಳು ಕೊಟ್ಟು ತುಂಬ ತಿಂಗಳುಗಳೇ ಆಯಿತು. ಆವಾಗ ಚಳಿಗಾಲ ಇತ್ತಲ್ಲ, ಆವಾಗ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಸಮ್ಮರ್ ಬಂತು ಅಂಥೇಳಿ ಯೂಸ್ ಮಾಡೋಣ ಅಂಥೇಳಿ ಖಾಲಿ ಮಾಡೋಣ. ಮತ್ತು ಕೌಶಿ ಎಲ್ಲ ತಿನ್ನಲ್ಲ, ನಾನು ಸ್ವಲ್ಪ ಮೋನ್ಮಮ್ಮ ತಿಂತೀವಿ, ಅದಕ್ಕೆ ಅದನ್ನ ಬೇಯಿಸೋಣ ಅಂಥೇಳಿ. ಬೇಯಿಸೋದಕ್ಕೆ ಮೊದಲೇ ನಾನು ಫಸ್ಟು ಅದನ್ನ ನೆನೆಸ್ಬಿಡ್ತೀನಿ. ಅದಕ್ಕೆ ಇವಾಗ ಏನಾದರೂ ಸಣ್ಣ ಪುಟ್ಟ ಕಲ್ಲು ಮತ್ತು ಕಡ್ಡಿ ಕಸ ಏನಾದರೂ ಇರುತ್ತಲ್ವ, ಅದಕ್ಕೆ ನೋಡ್ತಾಯಿದ್ದೆ. ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಒಂದು ಸರಿ ಚೆನ್ನಾಗಿರಲಿ ಇರದೇಲಿ ಸೋಸ್ಬಿಟ್ಟು ಹಾಕಿದ್ರೆ ಬೆಸ್ಟು. ಆಮೇಲೆ ಕಲ್ಲೆಲ್ಲ ಸಿಕ್ಕಿದ್ರೆ ಏನು ಮಾಡೋದು ಅಂತೇಳಿ ಒಂದು ಸರಿ ಸೋಸ್ಬಿಟ್ಟು ಹಾಕ್ತಾಯಿದ್ದೀನಿ, ಅಂದರೆ ಕ್ಲೀನ್ ಮಾಡಿ. ನೆಕ್ಸ್ಟ್ ಅದನ್ನು ಒಂದೆರಡು ಸರಿ ತೊಳೆದ್ಬಿಟ್ಟು ಆಮೇಲೆ ನೆನೆಸಿಟ್ಬಿಡ್ತೀನಿ. ಏಕೆಂದರೆ ಏನಾದರೂ ಈ ಹುಳ ಎಲ್ಲ ಆಗಬಾರ್ದು ಅಂತ ಟ್ಯಾಬ್ಲೆಟ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಹಾಕಿ ಇಟ್ಬಿಟ್ಟಿರ್ತೀವಿ. ಅದರಿಂದ ನಾನು ಒಂದೆರಡು ಸರಿ ತೊಳೆದಿದ್ದೀನಿ. ಅದಾದಮೇಲೆ ಮುಚ್ಚಿ ಇಟ್ಬಿಡ್ತೀನಿ ಅಷ್ಟೇ. ಇವಾಗ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಟೊಮೆಟೊ ರಸಮ್ ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇದೆ. ಹಾಗೆ ಟೊಮೆಟೊ ರಸಮ್ ಅಂದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ರೈಸಿಗೆ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗೆ ರಸಮಲ್ಲೆಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮೊಳಕೆ ಕಟ್ಟಿದ್ನಲ್ಲ, ಅದು ಮೊಳಕೆ ಬಂದಿದೆಯೇನೋ ಗೊತ್ತಿಲ್ಲ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮೊಳಕೆ ಸ್ವಲ್ಪ ಬೇಗ ಬರುತ್ತೆ, ಅದಕ್ಕೆ ನೋಡೋಣ ಅಂತ. ಬಂದಿಲ್ಲ ಅಂದರೆ ಏನಾದರೂ ಒಂದು ಟೈಮಿಗೆ ಮಾಡಬೇಕು. ನನ್ನ ಪ್ರಕಾರ ಬಂದಿರಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಲೈಟಾಗಿ ಬಂದಿದೆ, ತೋರಿಸ್ತೀನಿ. ಕುರ್ಮೊಳೆ ಅಂತ ಹೇಳ್ತೀವಿ ನೋಡಿ, ಆ ಥರ ಬಂದಿದೆ. ಇಷ್ಟು ಬಂದಿದೆ, ಇನ್ನೊಂದು ಸ್ವಲ್ಪ ಬರಬೇಕು ನೋಡಿ. ಇನ್ನೊಂದು ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ. ನೋಡೋಣ, ಸಾಯಂಕಾಲ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಕಟ್ಬಿಟ್ಟು ಹಾಗೆ ಇಡ್ತೀನಿ, ನೋಡೋಣ. ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಇನ್ನೊಂದು ಸ್ವಲ್ಪ ಬಂದು ಆಫ್ ಮಾಡು. ಇನ್ನೊಂದು ಸ್ವಲ್ಪ ಮೊಳಕೆ ಬಂದರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಸೂಪ್ಬಿಟ್ಟು ಇಟ್ಬಿಡೋಣ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಹಾಗೆ ತುಂಬ ಜನ ಹೇಳ್ತಾ ಇರ್ತಾರೆ ಏನಂದರೆ, ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ಹಾಕಿದ್ರೆ, ಅದರಲ್ಲಿ ಬಿಳಿ ಬಟ್ಟೆಗಳು ಹಾಕಿದ್ರೆ ಕೊಳೆನೇ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಮತ್ತು ಎಲೆಕ್ಟ್ರಿಕ್ ಇರುವಂಥ ಬಟ್ಟೆಗಳನ್ನ ಹಾಕಿದ್ರೆ ಎಲೆಕ್ಟ್ರಿಕ್ ಎಲ್ಲ ಏನಾಗುತ್ತೆ ಅಂದರೆ ದೊಡ್ಡದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ಇವಾಗ 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಈ ಬಿಳಿ ಬಟ್ಟೆಗಳಲ್ಲಿ ಕೊಳೆ ಹೋಗಲ್ಲ ಅಂತ ಯಾವತ್ತೂ ಅನಿಸಿಲ್ಲ. ಫಸ್ಟು ಒಂದು ಸ್ವಲ್ಪ ದಿನ ಹಾಗೆ ಅನ್ನಿಸ್ತಾಯಿತ್ತು. ಅದಾದಮೇಲೆ ನನಗೆ ಸ್ವಲ್ಪ ಐಡಿಯಾ ಗೊತ್ತಾಯ್ತು ಯಾವ ಥರ ಬಟ್ಟೆಗಳನ್ನ ವೈಟ್ ಬಟ್ಟೆ ಜೊತೆ ಹಾಕಬೇಕು, ಯಾವುದನ್ನು ಕಲರ್ ಬಟ್ಟೆ ಜೊತೆ ಹಾಕಬೇಕು ಅನ್ನೋದು. ಆಮೇಲೆ ಯೂಸ್ ಮಾಡ್ತಾ ಗೊತ್ತಾಯಿತು. ಅದಕ್ಕೆ ನಿಮಗೇನಾದರೂ ಇದು ಯೂಸ್ ಆಗ್ಬೋದು, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಬಟ್ಟೆಗಳನ್ನೆಲ್ಲ ನಾನು ವೈಟ್ ಬಟ್ಟೆಗೆ ವೈಟ್ ಕಲರ್ ಬಟ್ಟೆ ಏನಿದೆ ಅದಕ್ಕೇ ಇದನ್ನೆಲ್ಲ ಮಿಕ್ಸ್ ಮಾಡುವಂಥದ್ದು. ಅಂದರೆ ಪಿಂಕ್ ಕಲರ್ ಇರುವಂಥದ್ದು, ಮತ್ತು ಯೆಲ್ಲೋ ಕಲರು, ಮತ್ತು ಸ್ವಲ್ಪ ಲೈಟ್ ಪಿಂಕ್ ಇರುವಂಥದ್ದು, ಸ್ವಲ್ಪ ಡಾರ್ಕ್ ಪಿಂಕ್ ಇರುವಂಥದ್ದು. ನಾನೀಗ ಏನೆಲ್ಲ ತೋರಿಸಿದ್ದೀನಲ್ಲ ಅದನ್ನೆಲ್ಲ ನಾನು ವೈಟ್ ಬಟ್ಟೆಗೆ ಮಿಕ್ಸ್ ಮಾಡ್ತೀನಿ. ಫಸ್ಟು ಯೆಲ್ಲೋ ಕಲರು, ಪಿಂಕು, ರೆಡ್ಡು, ಲೈಟ್ ಪಿಂಕು ಈ ಥರದ್ದೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಕಲ್ಲರ್ ಬಟ್ಟೆ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ದೆ. ಏಕೆಂದರೆ ಅದು ಕಲ್ಲರ್ ಬಟ್ಟೆ ಅಲ್ವಾ, ಅದಕ್ಕೆ ಕಲ್ಲರ್ ಬಟ್ಟೆ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ದೆ. ಅದು ನನಗೆ ಹೇಗೆ ಅನ್ನಿಸ್ತಾಯಿತ್ತು ಅಂದರೆ ಫುಲ್ಲು ಕೊಳೆ ಬಟ್ಟೆ ಥರನೇ, ಅಂದರೆ ವಾಶ್ ಮಾಡಿದ ಮೇಲೆ ಅದು ಕೊಳೆ ಬಟ್ಟೆ ಥರ ಅನ್ನಿಸ್ತಾಯಿತ್ತು ನನಗೆ. ಇದೇನಪ್ಪ
ಮಿಷಿನ್ಗೆ ಹಾಕಿದರೆ ಇದು ಈ ಯೆಲ್ಲೋ ಕಲರ್ ಬಟ್ಟೆಗಳಿರ್ಬೋದು, ಪಿಂಕ್ ಇರ್ಬೋದು, ರೆಡ್ಡು ಮತ್ತು ಲೈಟ್ ಪಿಂಕು, ಈ ಥರದ ರೆಡ್ ಏನಾಗಲ್ಲ, ಲೈಟ್ ಪಿಂಕ್ ಎಲ್ಲ ಇರುತ್ತೆ ನೋಡಿ, ಆ ಥರದ್ದು ನನಗೆ ಕೊಳೆ ಥರನೇ ಅನ್ನಿಸ್ತಾಯಿತ್ತು. ಕೊಳೆನೇ ಹೋಗಿಲ್ವೇನೋ ಅಂತ ಅನ್ನಿಸ್ತಾಯಿತ್ತು. ಸ್ವಲ್ಪ ದಿನ ಅದೇ ಥರನೇ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಸ್ವಲ್ಪ ಚೇಂಜ್ ಮಾಡಿದೆ. ಏನಂದರೆ ವೈಟ್ ಬಟ್ಟೆಗೆ ಈ ಲೈಟ್ ಕಲರ್ ಪಿಂಕು, ಯಾವುದು ಸ್ವಲ್ಪ ಲೈಟಾಗಿ ವೈಟ್ ಕಲರ್ ಇರುತ್ತೆ. ಈಗ ನೋಡಿ, ಇದರಲ್ಲಿ ರೆಡ್ ಇದೆ ಮತ್ತು ವೈಟ್ ಇದೆ. ಇದನ್ನು ನಾನು ವೈಟ್ಗೆ ಮಿಕ್ಸ್ ಮಾಡ್ತೀನಿ. ರೆಡ್ ಕಲರ್ ಬಟ್ಟೆ ಜೊತೆ ಮಿಕ್ಸ್ ಮಾಡಲ್ಲ, ಯಾಕೆಂದರೆ ಅದು ವೈಟ್ ಇರೋದ್ರಿಂದ ವೈಟ್ ಭಾಗ ಏನಾಗುತ್ತೆ, ಕಲರ್ ಬಟ್ಟೆ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಕೊಳೆ ಥರ ಕಾಣಿಸ್ಬಿಡುತ್ತೆ. ಅಂದರೆ ಕೊಳೆ ಕಲರ್ ಏನಿರುತ್ತೆ ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಆಮೇಲೆ ಈ ಥರ ವೈಟ್ ಬಟ್ಟೆಗಳ ಜೊತೆ ಈ ಥರ ಯೆಲ್ಲೋ ಕಲರು, ಲೈಟ್ ಪಿಂಕು, ಸ್ವಲ್ಪ ಏನಾದರೂ ವೈಟ್ ಇದ್ರೂ ಅದನ್ನು ವೈಟ್ ಬಟ್ಟೆ ಜೊತೆ ಮಿಕ್ಸ್ ಮಾಡಿ ವಾಶ್ ಮಾಡಿಸುವಂಥದ್ದು, ಅಂದರೆ ವಾಶ್ ಮಾಡುವಂಥದ್ದು, ಅಂದರೆ ಮಿಷಿನ್ಗೆ ಹಾಕಿ ಆ ಥರ ಸ್ಟಾರ್ಟ್ ಆದಮೇಲೆ ನನಗೆ ಆ ಥರ ಏನೂ ಅನ್ನಿಸ್ಲಿಲ್ಲ. ನಿಮಗೇನಾದರೂ ವೈಟ್ ಬಟ್ಟೆಗಳು ಜೊತೆ ಈ ಥರ ಯಾವ್ಯಾವುದನ್ನು ವೈಟ್ ಬಟ್ಟೆಗಳ ಜೊತೆ ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ನೋಡಿ. ಇದು ಅಷ್ಟೇ, ಕಲರ್ ಬಟ್ಟೆ ಜೊತೆ ಹಾಕಿದ್ರೆ ಕೊಳೆ ಕಲರ್ ಕಾಣುತ್ತೆ, ಅಂದರೆ ಯೆಲ್ಲೋ ಕಲರೇ ಕಾಣಲ್ಲ ಅದು. ಆದರೆ ವೈಟ್ ಕಲರ್ ಜೊತೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಏನು ಕಲರ್ ಇದೆ ಅದೇ ಕಲರ್ ಇರುತ್ತೆ. ಕಲರ್ ಶೇಡ್ ಆಗೋವಂಥದ್ದು ಅಥವಾ ಕೊಳೆ ಸೇರಿಕೊಳ್ಳುವಂಥದ್ದು ಆ ಥರದ್ದೆಲ್ಲ ಏನೂ ಆಗಲ್ಲ. ಅದರಿಂದ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಏನೆಲ್ಲ ತೋರಿಸ್ತೆ ಅದನ್ನೆಲ್ಲ ವೈಟ್ ಬಟ್ಟೆ ಜೊತೆ ಮಿಕ್ಸ್ ಮಾಡುವಂಥದ್ದು. ನಾನು ಎಲ್ಲನೂ ಹಾಕ್ತೀನಿ ಅಂತಲ್ಲ, ಒಂದಷ್ಟು ಬಟ್ಟೆ ಮಾತ್ರ ನಿಮಗೆ ತೋರಿಸ್ತಾ ಇರುವಂಥದ್ದು. ಇಷ್ಟನ್ನು ನೆನೆಸಿದ್ದೀನಿ. ನನ್ನ ವಾಷಿಂಗ್ ಮಿಷಿನ್ ಬಂದು 8 kg ಹಿಡಿಯುವಂಥದ್ದು. ನಾನು ಡೈರೆಕ್ಟಾಗಿ ಮಿಷಿನ್ಗೆ ಹಾಕಲ್ಲ, ಒಂದು ಕಾಲು ಗಂಟೆ ಅಷ್ಟೇ, 10ರಿಂದ ಕಾಲು ಗಂಟೆ, ಅಂದರೆ 10ರಿಂದ 15 ನಿಮಿಷ ನೆನೆಸ್ತೀನಿ. ಅದಾದಮೇಲೆ ನಾನು ಮಿಷಿನ್ಗೆ ಹಾಕುವಂಥದ್ದು. ಇವಾಗ ನೋಡಿ ನಾನು ಮಿಷಿನ್ಗೆ ಹಾಕಿದ್ದೀನಿ. ಹಾಗೆ ಮಿಷಿನ್ಗೆ ಹಾಕಿದಾಗ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಟೆಂಪ್ರೇಚರ್ ಬಂದು ನಾನು 60 ಡಿಗ್ರಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಪಿನ್ ಬಂದು ನಾನು 400 ಇಟ್ಕೊಂಡಿದ್ದೀನಿ. ಸ್ಪಿನ್ನ ನೀವು 400 ಇಟ್ಕೊಂಡ್ರೆ ಎಲೆಕ್ಟ್ರಿಕ್ ಏನಿದೆ, ಅಂದರೆ ನಮ್ಮ ಬಟ್ಟೆಯಲ್ಲಿ ಪ್ಯಾಂಟ್ಗಳಲ್ಲಿ ಅದರಲ್ಲೆಲ್ಲ ಪ್ಯಾಂಟೀಸು ಮತ್ತು ಬ್ರಾಗಳಿರ್ಬೋದು, ಅದರಲ್ಲೆಲ್ಲ ಎಲೆಕ್ಟ್ರಿಕ್ ಇರೋದ್ರಿಂದ ಅದು ದೊಡ್ಡದಾಗಲ್ಲ. ಯಾಕೆಂದರೆ ನಾವು ಸ್ಪಿನ್ನನ್ನು ನಾವು ಜಾಸ್ತಿ ಇಟ್ಟಷ್ಟು ಎಲೆಕ್ಟ್ರಿಕ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಅದು ಸ್ಪಿನ್ನು ನಾವು ಜಾಸ್ತಿ ಇಟ್ಟಷ್ಟು ಜಾಸ್ತಿ ಹಿಂಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಕಡಿಮೆ ಇಟ್ಟಷ್ಟು ಕಡಿಮೆ ಹಿಂಡುತ್ತೆ. ಆದ್ದರಿಂದ ನೀವು ಸ್ಪಿನ್ನನ್ನು ಕಡಿಮೆ ಇಟ್ಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿ, ಆವಾಗ ಎಲೆಕ್ಟ್ರಿಕ್ ಪ್ಯಾಂಟೀಸ್ಗಳು ಏನೇ ಇರ್ಬೋದು, ಎಲೆಕ್ಟ್ರಿಕ್ ಇರುವಂಥ ಬಟ್ಟೆಗಳು ಅದು ಯಾವತ್ತೂ ಕೂಡ ದೊಡ್ಡದಾಗಲ್ಲ, ಅಂದರೆ ಅಗಲ ಆಗೋಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರದ್ದೇನೂ ಆಗಲ್ಲ. ಹಾಗೆ ನಾನು ನೆನೆಸಿದಾಗ ಒಂದು 10 ನಿಮಿಷ, ಕಾಲು ಗಂಟೆ ನೆನೆಸ್ತೀನಿ ನೋಡಿ. ಆ ಥರ ನೆನೆಸಿದ್ರೆ ಒಂದಷ್ಟು ಕೊಳೆ ಅಲ್ಲೇ ಹೋಗ್ಬಿಟ್ಟಿರುತ್ತೆ, ಅಂದರೆ ನೆನೆಸ್ದಾಗಲೇ ಹೋಗ್ಬಿಟ್ಟಿರುತ್ತೆ. ಒಂದು ಸ್ಪೂನು, 1.5 ಸ್ಪೂನಷ್ಟು ಸರ್ಪ್ ಹಾಕಿ ನೆನೆಸಿದ್ರೆ ಸಾಕು. ಒಂದು ಕಾಲು ಗಂಟೆ 10 ನಿಮಿಷ ಬಿಟ್ಟು ಅದನ್ನು ಹಿಂಡಿಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಹಾಕ್ತೀನಿ. ಮಿಷಿನ್ಗೆ ಹಾಕಬೇಕಾದ್ರೆ ಏರಿಯಲ್ ಲಿಕ್ವಿಡ್ ಹಾಕ್ತೀನಲ್ಲ, ತುಂಬ ಹಾಕಲ್ಲ, ಯಾಕೆಂದರೆ ನೆನೆಸಿರ್ತೀನಿ ಮತ್ತು ಅದು ಸರ್ಪಿನ ನೀರು ಬಟ್ಟೆಯಲ್ಲಿರುತ್ತೆ. ಅದರಿಂದ ಸ್ವಲ್ಪ ಏರಿಯಲ್ ಲಿಕ್ವಿಡ್ ಮಾತ್ರ ಹಾಕ್ತೀನಿ. ಆವಾಗ ಕೊಳೆನೂ ಕೂಡ ಚೆನ್ನಾಗಿ ಹೋಗಿರುತ್ತೆ, ಮತ್ತು ನೆನೆಸಿ ಇರ್ತೀಯಲ್ಲ ಅದರಲ್ಲೂ ಒಂದಷ್ಟು ಕೊಳೆ ಹೋಗಿರುತ್ತೆ. ಮಿಷಿನ್ಗೆ ಹಾಕಿದಾಗ ಇನ್ನೂ ಕೂಡ ಕೊಳೆ ಚೆನ್ನಾಗಿ ಹೋಗುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಯಾವುದು ಕೂಡ ಏನಂದರೆ ಕೊಳೆ ಕೂತ್ಕೊಳ್ಳುವಂಥದ್ದು, ಕೊಳೆ ಥರ ಕಾಣಿಸುವಂಥದ್ದು, ಈ ಥರ ಸ್ವಲ್ಪ ವೈಟ್ ಕಲರ್ ಇದೆ ಅಂದರೆ, ಸ್ವಲ್ಪ ಯೆಲ್ಲೋ ಕಲರು, ಪಿಂಕ್ ಕಲರು ಈ ಥರ ಇದೆ ಅಂದರೆ ಅದನ್ನೆಲ್ಲ ವೈಟ್ ಬಟ್ಟೆ ಏನು ಹಾಕ್ತೀರ ಮಿಷಿನ್ಗೆ ಅದಕ್ಕೇ ಹಾಕಿ ವಾಶ್ ಮಾಡಿ. ಆವಾಗ ಕಲ್ಲರು ಚೆನ್ನಾಗಿರುತ್ತೆ, ಅಂದರೆ ಬಟ್ಟೆ ಕಲರು ಕೂಡ ಚೆನ್ನಾಗಿರುತ್ತೆ, ಬಟ್ಟೆಗಳು ಕೂಡ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ನಾನು ವೈಟ್ ಬಟ್ಟೆಗೆ ಮಿಕ್ಸ್ ಮಾಡಿರುವಂಥದ್ದು. ಹಾಗೆ ಕಾಲರಲ್ಲೂ ಅಷ್ಟೇ ಕೊಳೆ ಹೋಗಲ್ಲ ಅಂತಾರೆ, ಕೊಳೆ ಹೋಗುತ್ತೆ. ಇದು ಬಂದು ಹಳೇ ಕೊಳೆಗಳು ಬಿಡಿ, ಅದೆಲ್ಲ ಲೈಟಾಗಿ ಇದೆ, ಅದು ಅಷ್ಟೇ. ಅದು ಹಳೇದಾಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ನೀಟಾಗಿ ಹೋಗುತ್ತೆ. ನನ್ನ ಪ್ರಕಾರ ನನಗೆ ವಾಷಿಂಗ್ ಮಿಷಿನಲ್ಲಿ ವೈಟ್ ಕಲರ್ ಬಟ್ಟೆಗಳು ಕೊಳೆ ಹೋಗುತ್ತೆ ನೀಟಾಗಿ, ನನಗೆ ಖುಷಿ ಕೊಡುತ್ತೆ. ಓಕೆನಾ? ನಿಮಗೂ ಹಾಗೆ ಬಟ್ಟೆನ ಜಾಸ್ತಿ ಹೊತ್ತು ನೆನೆಸ್ತೀವಿ ನೋಡಿ, ವಾಷಿಂಗ್ ಮಿಷಿನಲ್ಲ, ನಾನು ಬಕೆಟಲ್ಲಿ ನೆನೆಸ್ತೀನಿ ನೋಡಿ. ಆ ಥರ ಬಕೆಟಲ್ಲಿ ನೆನೆಸುವಾಗ 10ರಿಂದ 15 ನಿಮಿಷ ಅಷ್ಟೇ ನೆನೆಸಿ. ಅದಕ್ಕಿಂತ ಜಾಸ್ತಿ ನೆನೆಸಿದ್ರೆ ಏನಾಗುತ್ತೆ ಗೊತ್ತಾ, ಆ ಬಟ್ಟೆ ನೆಂದಿರುತ್ತೆ ನೋಡಿ, ಅದಾದಮೇಲೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಅದೇನಾಗುತ್ತೆ,
ಜಾಸ್ತಿ ಅಂದರೆ ನನ್ನ ವಾಷಿಂಗ್ ಮಿಷಿನ್ ಬಂದು 1 ಅವರು 37 ಅಥವಾ 38 ಮಿನಿಟ್ಸ್ ತೊಗೊಳುತ್ತೆ. ಆವಾಗ ಏನಾಗುತ್ತೆ, ಅದು ಅಲ್ಲೂ ನೆಂದಿರುತ್ತೆ. ಮತ್ತು ವಾಷಿಂಗ್ ಮಿಷಿನಲ್ಲಿ ಒಂದು 2 ಅವರ್ ತೊಗೊಳ್ಳಿ, ಅಲ್ಲೊಂದು ಕಾಲು ಗಂಟೆ ಇಲ್ಲೊಂದು 1 ಗಂಟೆ 37 ಮಿನಿಟ್ಸ್ ಅಥವಾ 140 ನೆನ್ಕೊಳ್ಳಿ, ಅಷ್ಟು ಅಲ್ಲಿ ವಾಶ್ ಮಾಡ್ತಾ ಇರೋದ್ರಿಂದ ಅದೇನಾಗ್ಬಿಡುತ್ತೆ, ಬಟ್ಟೆಗಳ ದಾರ ಏನಿರುತ್ತೆ ಅದು ಕಿತ್ತೋಗೋ ಚಾನ್ಸ್ಗಳಿರುತ್ತೆ. ಅಂದರೆ ದಾರಗಳು ಯಾಕೆಂದರೆ ಚೆನ್ನಾಗಿ ನೆಂದಷ್ಟು ಅದು ಮಿಷಿನಲ್ಲಿ ವಾಶ್ ಮಾಡ್ತಾ ಇರುವಾಗ ದಾರ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದರಿಂದ ನೀವು ಒಂದು 10 ನಿಮಿಷ ಅಷ್ಟೇ ನೆನೆಸಿ ಆಮೇಲೆ ವಾಷಿಂಗ್ ಮಿಷಿನ್ 10ರಿಂದ ಕಾಲು ಗಂಟೆ ಅಷ್ಟೇ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಅಂತ ಹೇಳಿದ್ದು ಇದೇ ವಿಷಯಕ್ಕೆ. ಹಾಗೆ ಸ್ಪಿನ್ನು ಕಡಿಮೆ ಇಟ್ಟಷ್ಟು ನಮ್ಮ ಎಲೆಕ್ಟ್ರಿಕ್ ಏನಿರುತ್ತೆ ಪ್ಯಾಂಟ್ಗಳಲ್ಲಿ ಯಾವುದೇ ಬಟ್ಟೆಯಲ್ಲೂ ಅದು ಕೂಡ ಎಲೆಕ್ಟ್ರಿಕ್ಕು ದೊಡ್ಡದಾಗೋದಿಲ್ಲ. ನನಗೆ ಈಗ ಆಗಿರುವಂಥ ಅನುಭವಗಳು. ಮತ್ತು ವೈಟ್ ಬಟ್ಟೆಗಳನ್ನ ಯಾವ ರೀತಿ ಹಾಕಿದರೆ ಕೊಳೆ ಹೋಗುತ್ತೆ, ಮತ್ತು ವೈಟ್ ಬಟ್ಟೆ ಜೊತೆ ಯಾವ್ಯಾವ ಕಲರ್ ಬಟ್ಟೆಗಳನ್ನೂ ಕೂಡ ನಿಮಗೆ ಗೊತ್ತಾಗುತ್ತೆ. ಕಲರ್ ಬಟ್ಟೆ ಜೊತೆ ಏನಾದರೂ ಯೆಲ್ಲೋ ಕಲರ್ ಅದನ್ನೆಲ್ಲ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯೆಲ್ಲೋ ಕಲರ್ ಬಟ್ಟೆನ ಕಲರ್ ಬಟ್ಟೆ ಜೊತೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಕೊಳೆ ಥರ ಕಾಣಿಸ್ತಾ ಇರುತ್ತೆ, ಯೆಲ್ಲೋ ಕಲರ್ ಥರನೇ ಕಾಣಿಸಲ್ಲ. ಆವಾಗ ನಿಮಗೆ ತಲೆಗೆ ಬರಬೇಕು ಏನಂದರೆ ಇದು ವೈಟ್ ಬಟ್ಟೆ ಜೊತೆ ಹಾಕಬೇಕು ಅನ್ನೋದು ನೀವು ಅಲ್ಲಿಗೆ ಐಡಿಯಾ ಮಾಡ್ಕೋಬೇಕು. ಇದನ್ನು ವೈಟ್ ಬಟ್ಟೆ ಜೊತೆ ಹಾಕೋಣ ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ಳಿ. ಅಷ್ಟೇ. ಈ ಥರ ಮಾಡಿದ್ರೆ ವೈಟ್ ಬಟ್ಟೆಗಳು ಕೂಡ ಮತ್ತು ಪಿಂಕ್ ಕಲರು ಈ ಥರ ಲೈಟ್ ಪಿಂಕ್ ಇರುವಂಥದ್ದು ಚೆನ್ನಾಗೇ ಇರುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಇರುವಂಥ ಬಟ್ಟೆಗಳು ಕೂಡ ಸ್ಪಿನ್ನ ಕಡಿಮೆ ಮಾಡ್ಕೊಂಡು ವಾಶ್ ಮಾಡೋದ್ರಿಂದ ಅದು ಕೂಡ ಎಲೆಕ್ಟ್ರಿಕ್ ಎಲ್ಲ ದೊಡ್ಡದಾಗೋದಿಲ್ಲ. ಅಷ್ಟೇ. ನಿಮಗೆ ಇದು ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟು ಸಾಯಂಕಾಲ ಇದು ವೀಡಿಯೋ ಮಾಡ್ತಾ ಇರೋದು. ಕೌಶಿಗೆ ಚಾಕೋಸ್ ತಂದಿದ್ದ, ಅಂಗಡಿಗೆ ಕಳಿಸಿದ್ನಲ್ಲ ಅಲ್ಲಿ ಚಾಕೋಸ್ ಇತ್ತು ಅಂದ್ಬಿಟ್ಟು ಚಾಕೋಸ್ ಎಲ್ಲ ಎತ್ಕೊಬಂದಿದ್ದ 1 ಪ್ಯಾಕೆಟು. ಅದಕ್ಕೆ ಅವನಿಗೆ ಹಾಲು ಮತ್ತು ಚಾಕೋಸ್ನ ತಿಂತಾನಂತ, ಅದಕ್ಕೆ ನಾನು ಹಾಲು ಮತ್ತು ಚಾಕೋಸ್ ಹಾಕ್ಕೊಟ್ಟಿದ್ದೆ. ನಾನು ಬ್ಲ್ಯಾಕ್ ಟೀ ಮಾಡ್ಕೋತಾ ಇದ್ದೀನಿ. ಹಾಗೇ ಸಾಯಂಕಾಲ ಇದು ಒಂದು 4-4:15 ಇರ್ಬೋದು. ಬಿಸಿಲು ಹೇಗಿದೆ ಅಂದರೆ ಪಳ ಅಂತ ಹೊಳಿತಾ ಇತ್ತು. ಅದರಿಂದ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗಂತೂ ಅಡುಗೆ ಮನೆಗೆ ನನಗೆ ಲೈಟೇ ಬೇಡ, ಅಷ್ಟು ಬೆಳಕು ಬರುತ್ತೆ. ಯಾಕೆಂದರೆ ಅಷ್ಟು ಬಿಸಿಲಿದೆ ಅಂತ. 8 o'clock ಆಗ್ತಿದ್ದಂಗೆ ಬೆಳಿಗ್ಗೆ ಆವಾಗಲೇ ಫುಲ್ಲು ಪಳ ಅಂತ ಬರ್ತಾ ಇರುತ್ತೆ ಅಡುಗೆ ಮನೆಗೆ. ಇಲ್ಲಾಂದರೆ ಅಡುಗೆ ಮನೇಲಿ ಯಾವಾಗಲೂ ನಾನು ಲೈಟ್ ಆನ್ ಮಾಡಿಕೊಂಡೇ ಇರ್ತೀನಿ, ಇಲ್ಲಾಂದರೆ ಆಗೋದಿಲ್ಲ. ಈ ಸಮ್ಮರಲ್ಲಿ ನೋಡಿ ಲೈಟ್ ಅವಶ್ಯಕತೆನಿಲ್ಲ, ಅಷ್ಟು ಬೆಳಕಿದೆ ಅಂತ. ಓಕೆ. ಹಾಗೆ ಕೌಶಿ ಸಾಯಂಕಾಲ ಏನಾದ್ರು ತಿನ್ನಬೇಕು ಅಂದ್ಬಿಟ್ಟು ಈ ಥರ ಆಲೂಗಡ್ಡೆಯಲ್ಲಿ ಏನಾದ್ರು ಮಾಡ್ತೀನಿ ಸ್ನ್ಯಾಕ್ಸ್ ಅಂದ್ಬಿಟ್ಟು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಗರಂ ಮಸಾಲ, ಪೆಪ್ಪರು ಅದು ಇದು ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡಿದ್ದಾನೆ. ಅದನ್ನ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಟಿ ವಿ ನೋಡ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ. ಏನೂ ಇರಲಿಲ್ಲ ತಿನ್ನೋದಕ್ಕೆ ಅವನಿಗೆ, ಅದಕ್ಕೆ ಈ ಥರ ಮಾಡಿದ್ದ. ಒಂದು 8 o'clock ಆ ಥರ ಟೈಮಲ್ಲಿ, ನಾನು ಈ ಟೈಮಲ್ಲಿ ಕೊಟ್ಟು ಊಟ ಮಾಡೋಕ್ಕಾಗುತ್ತಾ ಅಂತ ರೇಗಿಸ್ತಾ ಇದೆ. ಚೆನ್ನಾಗಿತ್ತು ಟೇಸ್ಟ್. ಓಕೆ, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.